ನಟ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ. ಹೈಕೋರ್ಟ್ನಿಂದ ಗನ್ ಲೈಸೆನ್ಸ್ ಅಮಾನತಿಗೆ ತಡೆಯಾಜ್ಞೆ. ನಟ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ತಡೆ ಅಂದರೆ ಓಲ್ಡಲ್ಲಿದೆ. ಹೈಕೋರ್ಟ್ನಿಂದ ಗನ್ ಲೈಸೆನ್ಸ್ ಅಮಾನತಿಗೆ ತಡೆಯಾಜ್ಞೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಪೀಠದ ಮಧ್ಯಂತರ ಆದೇಶ. ಯಾವುದಾದ್ರೂ ಒಂದು ಚಿಕ್ಕ ಎಡವಟ್ಟು ಮಾಡ್ಕೊಂಡು ಬಿಟ್ಟರೆ ಲೈಫಲ್ಲಿ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳುತ್ತೆ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳಬಹುದು. ನಟ ದರ್ಶನ್ ಅವರಿಗೆ ಗನ್ ಲೈಸೆನ್ಸ್ ಇತ್ತು, ಈಗ ಅದನ್ನು ತೆಗಿಬೇಕು, ಕ್ಯಾನ್ಸಲ್ ಮಾಡಬೇಕು. ಗನ್ ಲೈಸೆನ್ಸ್ ಅವರಿಗೆ ಕೊಡಬಾರ್ದು, ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಗನ್ ಲೈಸೆನ್ಸನ್ನು ಅಮಾನತು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ನೋಡಬೇಕು, ಇದು ಆಲ್ರೆಡಿ ಈಗ ಹೋಲ್ಡಲ್ಲಿದೆ. ಮುಂದೆ ಏನಾಗುತ್ತೆ, ಗನ್ ಲೈಸೆನ್ಸ್ ಅಮಾನತು ಮಾಡ್ತಾರಾ ಅಥವಾ ಹಾಗೆ ಬಿಡ್ತಾರಾ ನೋಡಬೇಕು. ಸಾಕ್ಷಿಗಳಿಗೆ ಅಂದರೆ ಒಂದಷ್ಟು ಸಾಕ್ಷಿಗಳಿಗೆ ಆ ಗನ್ ಇಟ್ಕೊಂಡು ಬೆದರಿಸಬಹುದು ಅಂತ ಹೇಳ್ತಿದ್ದಾರೆ. ಅದರಿಂದ ಬೆದರಿಸಬಹುದು, ಹಾಗಾಗಿ ಲೈಸೆನ್ಸನ್ನು ಅಮಾನತು ಮಾಡಬೇಕು. ಯಾವಾಗ ದರ್ಶನ್ಗೆ ಜಾಮೀನು ಸಿಕ್ಕುತ್ತೋ ಆಗ ಆ ಒಂದು ಗನ್ ಲೈಸೆನ್ಸನ್ನು ಅಮಾನತು ಮಾಡಬೇಕು. ಯಾಕಂದರೆ ಸಾಕ್ಷಿಗಳನ್ನ ಅವ್ರು ಎದುರಿಸಬಹುದು ಅಂತ ಹೇಳ್ತಿದ್ದಾರೆ. ಆದರೆ ಇದು ಯಾವುದು ಕೂಡ ಇನ್ನೂ ಓಕೆ ಅಥವಾ ಗನ್ ಲೈಸೆನ್ಸ್ನ ಅಮಾನತು ಮಾಡಬೇಕು ಅಥವಾ ಬಿಡಬೇಕು ಅಂತ ಯಾವುದೇ ತೀರ್ಮಾನ ಆಗಿಲ್ಲ. ಅದಕ್ಕೆ ತಡೆಯಾಜ್ಞೆ ಇದೆ. ಪೊಲೀಸರ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ದರ್ಶನ್ ಅವರು. ಓಕೆ, ಈ ರೀತಿಯಾಗಿ ಆಗಿದೆ ಅಂತ ಹೇಳಿಬಿಟ್ಟು ದರ್ಶನ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬಟ್ ನೋಡಿ, ಜೀವನದಲ್ಲಿ ಒಂದ್ಸಲ ಯಾವುದಾದ್ರು ತಪ್ಪನ್ನ ಮಾಡಿಕೊಂಡ್ರೆ ಅಥವಾ ಏನಾದರೂ ಇದು ಮಾಡಿಕೊಂಡ್ರೆ ಲೈಫಲ್ಲಿ ಎಲ್ಲನೂ ಕೂಡ ಹೊಡ್ತಾ ಬೀಳುತ್ತೆ. ಈಗ ಸದ್ಯಕ್ಕೆ ಯಾವುದೇ ಥರ ಡಿಸಿಷನ್ನಿಗೆ ಇನ್ನೂ ಬಂದಿಲ್ಲ. ಅಮಾನತು ಮಾಡಬೇಕು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಇನ್ನು ಯಾವುದೂ ಕೂಡ ಬಂದಿಲ್ಲ. ನೋಡಬೇಕು, ಕಾದು ನೋಡಬೇಕು ಏನಾಗುತ್ತೆ. ದರ್ಶನ್ ಅವರಿಗೆ ಇನ್ನೂ ಬೇಲ್ ಸಿಕ್ಕಿಲ್ಲ. ಮೊದಲು ಬೇಲ್ ಸಿಕ್ಕಿದ ಮೇಲೆ ಈ ಒಂದು ವಿಚಾರಣೆ ಮುಂದುವರಿಯುತ್ತೆ ಅಂತ ಹೇಳಬಹುದು.